ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇ ಲೀಲಾ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಕಂಟಿನ್ಯೂ. ಆಮೇಲೆ ನಿಮ್ಮ ಡೈಲಾಗ್ ಸ್ಟಾರ್ಟ್ ಆಗುತ್ತೆ. ಪ್ರೇಮ್, ಪ್ರಮೋದ್, ನೀವು ಹುಟ್ಟಾಗ ಎಲ್ಲರೂ ಮಕ್ಕಳು ಅಂತ ಹೇಳಿದ್ರು, ಆದರೆ ಅವ್ರು ಮಾತ್ರ ನನ್ನ ಮಕ್ಕಳು ಅಂತ ಹೇಳಿದ್ರು. ಡೈಲಾಗ್ ಸಖತ್ತಾಗಿದೆ, ನೆನ್ಪಿರುತ್ತೆ. ನೆಕ್ಸ್ಟ್. ಪಕ್ಕಾ ತಾನೇ? 100%. ಮುಂದೆ. ಪ್ರೇಮ್, ಪ್ರಮೋದ್, ನಿಮ್ಮಿಬ್ರಿಗೆ ಅವರು ವಿದ್ಯೆ ಕೊಟ್ರು, ಸಂಸ್ಕಾರ ಕೊಟ್ರು, ಬುದ್ಧಿ ಕೊಟ್ರು. ಸೊಸೈಟಿಯಲ್ಲಿ ನಿಮ್ಮನ್ನ ಪ್ರೇಮ್, ಪ್ರಮೋದ್ ಅಂತ ಐಡೆಂಟಿಫೈ ಮಾಡ್ತಾರಂದ್ರೆ ಅದಕ್ಕೆ ಕಾರಣ ನಿಮ್ಮಪ್ಪ. ಅವ್ರು ಕೊಟ್ಟಿರೋ ಜೀವನನ ಅನುಭವಿಸ್ತಾ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕ್ತಿರೋ ನೀವು ಖುಷಿನ ಹಂಚ್ಕೊಂಡು ನಿಮ್ಮ ಮನೆನ ಒಡೆದು ಕೊನೆಗೆ ಆ ದುಃಖನ ನಿಮ್ಮಪ್ಪಂಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಲೀಲಾ, ಒಂಚೂರು ತುಂಡಾಕು ಪ್ಲೀಸ್. ಅಕ್ಕ, ಒಡೆದೋಗಿರೋ ಮನೆನ ಒಂದ್ ಮಾಡಬೇಕು ಅಂತ ಪ್ರೇಮ್, ಪ್ರಮೋದ್ಗೆ ಹೇಳ್ಬೇಕಾಗಿರೋ ಡೈಲಾಗ್ ಇದು. ನೀವು ಈ ಡೈಲಾಗಲ್ಲೇ ತುಂಡು ಮಾಡೋ ಅಂದ್ರೆ ಒಡೆದೋಗಿರೋ ಮನೆನ ಹೇಗೆ ಒಂದ್ ಮಾಡೋದು? ಆದರೂ ಡೈಲಾಗ್ ತುಂಬ ಉದ್ದ ಆಯಿತು, ಒಂಚೂರು ತುಂಡಾಕು. ಏನಕ್ಕ ನೀವು? ನಾನು ಸೀರಿಯಲಲ್ಲಿ 3 ಪೇಜ್ ಡೈಲಾಗ್ ಹೇಳ್ತೀನಿ, ನಿಮ್ಗೆ 3 ಲೈನ್ ಡೈಲಾಗ್ ಹೇಳಕ್ಕಾಗಲ್ಲ. ಮಾಡ್ತೀರಾ ಇಲ್ವಾ ಅಷ್ಟು ಹೇಳಿ ನನಗೆ. ಆಯ್ತು ಹೇಳ್ತೀನಿ ಬಿಡು. ಇವಾಗ ಹೇಳಿ. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ ನಿಂಗೆ? ನೀನು ಹೇಳ್ಕೊಟ್ಟಿದ್ಯಾ ಅಂದಮೇಲೆ ಪಕ್ಕ ಬರುತ್ತೆ. ರಿಹರ್ಸಲ್ ಎಲ್ಲ ಬೇಡ, ಅಲ್ಲೇ ಹೇಳ್ತೀನಿ. ಅಷ್ಟಾದ್ರೆ ಸಾಕು ಅಕ್ಕ. ನೀವು ಹೇಳಿದ ಡೈಲಾಗ್ಗೆ ಅವರಿಬ್ರು ಕಣ್ಣಲ್ಲಿ ಹಾಗೆ ನೀರು ಬರಬೇಕು. ಅದೇ ನೋವಲ್ಲಿ ಏಜ್ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಬೇಕು, ಹಾಗೆಲ್ಲ ಸರಿ ಹೋಗುತ್ತೆ. ಹೇಗಿದೆ ಐಡಿಯಾ? ಸೂಪರ್. ಈಗಲೇ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡೋಣ. ಬಾ, ಬನ್ನಿ ಅಕ್ಕ, ಹೋಗೋಣ. ಅಕ್ಕ, ಎಲ್ಲರೂ ಕೂತಿದ್ದಾರೆ. ಆಲ್ ದಿ ಬೆಸ್ಟ್. ಹೆಣ್ಮಕ್ಳೆಲ್ಲ ಒಂದ್ ಕಡೆ ಬನ್ನಿ. ಅತ್ತೆ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಏನು ಬೇಕು ಅಂತ ಕೇಳಿದಿದ್ರೆ ನಾನೇ ಮಾಡ್ಕೊಡ್ತಿದ್ದೆ. ಹೆಣ್ಮಕ್ಳೆಲ್ಲ ಒಂದ್ ಕಡೆ ಬಂದು ನಿಂತ್ಕೊಳ್ಳಿ ಅಂದೆ. ಪ್ರೇಮ್, ಪ್ರಮೋದ್, ನೀವಿಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ನಿಮ್ಮಿಬ್ರಿಗೆ ಹೇಳ್ತಿರೋದು, ಇಬ್ರು ಬಂದು ಒಂದ್ ಕಡೆ ನಿಂತ್ಕೊಳ್ಳಿ ಅಂತ. ಪ್ರೇಮ್, ಪ್ರಮೋದ್, ನೀವಿಬ್ರು ಹುಟ್ಟಾಗ ನಿಮ್ಮ ಸುತ್ತ ಇದ್ದಂಥ ಸಂಬಂಧಿಕರು ನಿಮ್ಮನ್ನ ಮಕ್ಕಳು ಅಂದರು. ಆದರೆ ಈ ಮನೆ ಯಜಮಾನ ನಿಮ್ಮಿಬ್ರನ್ನ ನನ್ನ ಮಕ್ಕಳು ಅಂದ್ರು. ಅವರು ನಿಮ್ಮಿಬ್ರಿಗೂ ಸಂಸ್ಕಾರ ಕೊಟ್ಟು, ವಿದ್ಯೆ ಕೊಟ್ಟು, ಬುದ್ಧಿ ಕಲಿಸಿ ಬುದ್ಧಿ ಕಲಿಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿ ಸೊಸೈಟಿಲಿ ಇವತ್ತು ಪ್ರೇಮ್, ಪ್ರಮೋದ್ ಅಂತ ನಿಮ್ಮನ್ನ ಗುರ್ತಿಡ್ದು ಗೌರವ ಕೊಟ್ಟು ಮಾತಾಡಿಸ್ತಾರೆ ಅಂದರೆ ಅದಕ್ಕೆ ಕಾರಣನೇ ನಿಮ್ಮಪ್ಪ. ಅವ್ರು ಕೊಟ್ಟಿರೋ ಜೀವನನ ಅನುಭವಿಸ್ತಾ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಿರೋ ನೀವು ಖುಷಿನ ಹಂಚ್ಕೊಂಡು ಮನೆ ಬಿಟ್ಟು ದುಃಖನ ನಿಮ್ಮ ಅಪ್ಪಂಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಅತ್ತೆ, ಅದು ಹಾಗಲ್ಲ. ಸರು, ನೀನ್ ಮಧ್ಯೆ ಬರಬೇಡ. ಅದಲ್ಲ ಅತ್ತೆ. ಬಾಯಿ ಮುಚ್ಕೊಂಡಿರ್ತೀಯೋ ಇಲ್ಲ ಒಂದು ಬಿಟ್ಟು ಗೂರಿಸ್ಲು. ಅತ್ತೆ, ಏನ್ ನಡೀತಾ ಇದೆ ಅಲ್ಲಿ? ಏನಾಯ್ತು ಹೇಳಿ. ಹೆಣ್ಮಕ್ಳೆಲ್ಲ ಒಂದ್ ಕಡೆ ನಿಂತಿದ್ದಾರೆ, ನೀನು ಹೋಗಲ್ಲೇ ನಿಂತ್ಕೋ.
ಅಲ್ಲ ಅತ್ತೆ, ಏನು ನಡೀತಿದೆ ಅಂತ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ಅಲ್ವಾ? ನಾನು ನಿನ್ನ ಅತ್ತೆ ಹೇಳ್ತಿದ್ದೀನಿ, ಸುಮ್ಮನೆ ಹೋಗಿ ನಿಂತ್ಕೊಂಡ್ರೆ ಸರಿ. ಅಕ್ಕ ಬನ್ನಿ. ಅತ್ತೆ ಮಾತಾಡುವಾಗ ಸೊಸೆಯಂದ್ರು ಸುಮ್ಮನೆ ಕೇಳಿಸ್ಕೋಬೇಕೇ ಹೊರತು ಎದುರು ಮಾತಾಡಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತಾ ಅಂದೆ. ಗೊತ್ತಾಯ್ತು ಅತ್ತೆ. ಲೀಲಾ, ನನಗೆಲ್ಲ ಮರ್ತೋಗಿದೆ, ಪ್ಲೀಸ್ ಹೇಳ್ಕೊಡು. ಹೇಳಿ ಅತ್ತೆ. ಹಾ, ಹೇಳ್ತೀನಿ. ಅಯ್ಯೋ, ಮುಂದೆ ಏನೋ ಡೈಲಾಗ್ ಇತ್ತಲ್ಲ. ಪ್ರೇಮ್ ಪ್ರಮೋದ್, ನಿಮ್ಮಿಬ್ರನ್ನ ನೀವು ಏನು ಅನ್ಕೊಂಡಿದ್ದೀರಾ? ಅಭಿ ಈ ಮನೆ ಮಾತ್ರ ಕಟ್ಟಿಲ್ಲ, ಅವ್ರು ಕಟ್ಟಿರೋದು ಕನಸು. ಆ ಕನಸಲ್ಲಿ ನೀನು 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 ಎಲ್ರೂ ಒಟ್ಟಿಗೆ ಇರಬೇಕು ಅಂತ ಬಯಸೋದೇ ಆ ಕನಸು. ಅಂಥದ್ರಲ್ಲಿ ನಿಮ್ಮಿಷ್ಟಕ್ಕೆ ಮನೆ ಬಿಟ್ಟು ಹೋಗೋ ತಯಾರಿ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವೆಲ್ಲರೂ ಮೋಸ ಮಾಡ್ತಿರೋದು ಈ ಮನೆ ಯಜಮಾನಂಗಲ್ಲ, ನಿಮ್ಮ ಆತ್ಮಸಾಕ್ಷಿಗಳಿಗೆ. ಒಂದು ಬಿಲ್ಡಿಂಗ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಆಸ್ಪತ್ರೆ ಆಗುತ್ತೆ, ಅದೇ ಜಾಗದಲ್ಲಿ ಊಟ ಕೊಟ್ರೆ ಹೋಟೆಲ್ ಆಗುತ್ತೆ, ಅದೇ ಜಾಗದಲ್ಲಿ ದೇವರಿಟ್ಟು ಪೂಜೆ ಮಾಡಿದ್ರೆ ಅದು ಗುಡಿ ಆಗುತ್ತೆ. ಆದರೆ ದೇವಸ್ಥಾನದಂತಿರೋ ಈ ಜಾಗನ ಮನೆ ಅಂತ ಕರೀತಿದ್ದಾರೆ ಅಂದ್ರೆ ಅದರಲ್ಲಿ ನಾವೆಲ್ಲರೂ ದೇವರಂತ ಮನುಷ್ಯನ ನೆರಳಲ್ಲಿ ಬದುಕ್ತಿದೀವಿ ಅಂತ ಅರ್ಥ. ಮೊದಲು ಆ ವ್ಯಕ್ತಿ ಪ್ರೀತಿನ ನಂಬಿಕೆನ ಅರ್ಥ ಮಾಡ್ಕೊಳ್ಳಿ. ಅಣ್ಣ ತಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಜಗಳ ಆಡಿದ್ರೆ ಅದು ನೋಡೋರ್ ಕಣ್ಣಿಗೆ ಮುದ್ದ ಕಾಣುತ್ತೆ. ದೊಡ್ಡವರಾದ್ಮೇಲೆ ತಮಾಷೆಗೆ ಜಗಳ ಮಾಡಿದ್ರು ಕೂಡ ನೋಡೋರ್ ಕಣ್ಣಿಗೆ ತಪ್ಪಾಗೆ ಕಾಣುತ್ತೆ. ನೀವಿಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ ಅಂದ್ರೆ ನಿಮ್ಮನ್ನ ಬೆಳೆಸಿರೋ ಬೇರು ಈ ಕುಟುಂಬ, ಈ ಮನೆ. ಆ ಸೂರ್ಯ ತನ್ನ ನವಗ್ರಹಗಳನ್ನ ಹೇಗೆ ತನ್ನಲ್ಲೇ ಕಾಪಾಡ್ಕೊಂಡು ಇಟ್ಕೊಂಡಿದ್ದಾನೋ ಹಾಗೆ ನಿಮ್ಮನ್ನೆಲ್ಲ ಕಾಪಾಡ್ಕೊಂಡು ಇಟ್ಕೊಂಡಿರೋದು ಈ ಮನೆ ಸೂರ್ಯ ಅಂದ್ರೆ ನನ್ನ ಅಭಿ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಜೀವನ ಅನ್ನೋ ಆಟಕ್ಕೆ ನಿಮ್ಮದೇ ಆದಂಥ ಒಂದು ಟೀಮ್ ಇದೆ ಅಂದರೆ ಕುಟುಂಬ. ನಿಮ್ಮ ಕುಟುಂಬನೇ ಕಳ್ಕೊಂಡ್ರೆ ನೀವು ಜೀವನನೇ ಕಳ್ಕೊಂಡ ಹಾಗೆ. ಅಪ್ಪನಿಗೆ ಹೆಸರು ತಂದ್ಕೊಡದೆ ಹೋದ್ರೂ ಪರವಾಗಿಲ್ಲ, ಆದರೆ ಅಪ್ಪ ಮಾಡಿರೋ ಹೆಸರನ್ನ ದಯವಿಟ್ಟು ಕಳಿಬೇಡಿ.
ನೋಡಿ, ನಿಮಗೆಲ್ಲ ನಾಳೆವರೆಗೂ ಟೈಮ್ ಕೊಡ್ತೀನಿ. ಮತ್ತೆ ಈ ಮನೆ ನಂದ ಗೋಕುಲ ಆಗಬೇಕು. ನನ್ನ ಗಂಡ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅನ್ನೋ ಆಸೆಯಲ್ಲೇ ನಿಮ್ಮನ್ನು ಬೆಳೆಸಿದ್ದಾರೆ. ಆ ನಂಬಿಕೆಲೇ ಇದ್ದಾರೆ. ನಿಮ್ಮ ನಿರ್ಧಾರದಿಂದ ಅವ್ರ ಮನಸ್ಸಿಗೆ ಏನಾದರೂ ನೋವಾಯ್ತೋ ನಾನು ಸುಮ್ಮನೆ ಇರಲ್ಲ. ಈ ಮನೆ ಯಜಮಾನಿಯಾಗಿ ನಾನು ಏನು ನಿರ್ಧಾರ ತಗೋಬೇಕೋ ಅದನ್ನ ತಗೋತೀನಿ. ನೆನಪಿರಲಿ, ಹೋಗಿ. ಮಂತ್ರ ನನ್ನ ಬಿ ಅಂದ್ಲು. ಮಂತ್ರ ಮಂತ್ರ ಇದೇನಕ್ಕ, ಅಂತರ ಅತ್ತೆ ಒಂದೇ ಸಲ ಮಿಸೈಲ್ ಥರ ಲಾಂಚ್ ಆಗಿಬಿಟ್ಟು ಎಲ್ಲರೂ ಬ್ಲಾಸ್ಟ್ ಮಾಡಿಬಿಟ್ರಲ್ಲ ಅಕ್ಕ. ಅಂತರ ಅತ್ತೆಗೆ ನೆನಪು ಬಂದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅಂತರ ಅತ್ತೆಗೆ ನೆನಪು ಬಂದರೆ ನಮ್ಮನ್ನೇ ಮನೆಯಿಂದ ಆಚೆ ಹಾಕೋ ಹಾಗೆ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಆ ಲೀಲಾನೇ ಕಾರಣ. ಅಂತರ ಅತ್ತೆ ಜೊತೆ ಇದ್ಕೊಂಡು ಅವಳಿಗೆ ಹೇಗೆ ಬೇಕೋ ಹಾಗೆ ಟ್ರೈನಿಂಗ್ ಕೊಟ್ಟು ಈ ಥರ ಎಲ್ಲ ಮಾಡಿಸ್ತಿದ್ದಾಳೆ. ಇಲ್ಲ ಅಂದಿದ್ರೆ ನಮ್ಮ ಅಂತರ ಅತ್ತೆ ನಮಗೆ ಹೀಗೆಲ್ಲ ಬೈತಿದ್ರಾ ಹೇಳಿ? ಅಂತರ ಅತ್ತೆ ನಮ್ಮನ್ನು ಬೈಲಿ, ಎಲ್ಲರ ಮುಂದೆ ಅವಮಾನ ಮಾಡಲಿ, ನಮಗದರಿಂದ ಯಾವ ಬೇಜಾರೂ ಇಲ್ಲ, ತೊಂದರೆನೂ ಇಲ್ಲ. ಯಾಕೆಂದರೆ ಅವರು ನಮ್ಮ ನಿಜವಾದ ಅತ್ತೆ. ಅವರಿಗೆ ನಮ್ಮ ಮೇಲೆ ಅಧಿಕಾರ ಇದೆ. ಅವರು ಅದನ್ನು ಸುಲಭವಾಗಿ ಚಲಾಯಿಸ್ಬೋದು. ಆದರೆ ಸಮಸ್ಯೆ ಇರೋದು ಆ ಲೀಲಾಯಿಂದ. ಹೌದಕ್ಕ, ಆ ಲೀಲಾ ಅಂತರ ಅತ್ತೆ ಜೊತೆ ಸೇರಿಕೊಂಡು ಅವಳು ಬೇಳೆ ಬೇಯಿಸ್ಕೊತಿದ್ದಾಳೆ. ಎಲ್ಲರೂ ಮುಂದೆ ಅಂತರ ಅತ್ತೆ ನನ್ನನ್ನು ಹೆಂಗೆ ಗದ್ರಿದ್ರು ಗೊತ್ತಾ? ನನಗೆ ಅವಮಾನ ಆಗೋಯ್ತು. ಸರು, ಏಜೆ ಮನೆ ಸೊಸೆ ನೀನು. ಈ ಮನೆಗೆ ತಕ್ಕನಾಗೆ ಬಿಹೇವ್ ಮಾಡೋದನ್ನ ಕಲಿ. ನಮಗೆ ಬೈದಿದ್ದು ಯಾರು? ನಾವು ಬಯಸಿದ್ ನಮ್ಮ ಅತ್ತೆ. ಅರ್ಥ ಮಾಡ್ಕೊ. ಆದರೂ ಅಂತರ ಅತ್ತೆ ನಮ್ಮನ್ನು ಬೈಯುವಾಗ ನೀನೊಂದು ಗಮನಿಸಿದ್ಯಾ? ಮೊದಲು ಅವರು ನಾರ್ಮಲ್ ಆಗಿ ಮಾತಾಡ್ತಾ ಇದ್ರು. ಆಮೇಲೆ ಸಡನ್ನಾಗಿ ಅವ್ರ ಮಾತಲ್ಲಿ ಗಾಂಭೀರ್ಯ ಬಂತು, ಅವ್ರ ಕೋಪದಲ್ಲಿ ವಾತ್ಸಲ್ಯ ಕಾಣಿಸ್ತು. ಆ ಲೀಲಾನಲ್ಲಿ ಈ ಅನುಭವ ಯಾವತ್ತೂ ಆಗಿಲ್ಲ. ಅಂತರ ಅತ್ತೆ ಏಜೆಗೆ ಪರ್ಫೆಕ್ಟ್ ಹೆಂಡತಿ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಎಕ್ಸಾಂಪಲ್ ಬೇಕಾಗಿಲ್ಲ. ಆ ಗಾಂಭೀರ್ಯ, ಆ ಗತ್ತು ಆ ಲೀಲಾನಲ್ಲಿ ಯಾವತ್ತೂ ಕಾಣಿಸಿಲ್ಲ. ನನ್ನ ಪ್ರಕಾರ ಅಂತರ ಅತ್ತೆಗೆ ನೆನಪು ಬರ್ತಾ ಇದೆ. ಸದ್ಯದಲ್ಲೇ ಪೂರ್ತಿಯಾಗಿ ನೆನಪು ವಾಪಸ್ ಬರುತ್ತೆ. ಆಗ ಲೀಲಾ ಈ ಮನೆಯಿಂದ ತಾನಾಗೆ ಹೋಗಬೇಕಾಗತ್ತೆ. ಜಸ್ಟ್ ಲೈಕ್ ದ್ಯಾಟ್.
ಆರ್ ಯು ಫೀಲಿಂಗ್ ಬೆಟರ್ ನೌ? ಏನಾಯ್ತು? ಎಲ್ಲ ಒಳ್ಳೇದಾಯ್ತಮ್ಮ. ನಂಗೆ ಅರ್ಥ ಆಗಲಿಲ್ಲ. ಅಂತರ ಹೊಡೆದೋಗ್ತಿದ್ದಿದ್ದು ಈ ಮನೆನ ನೀನು ಬಂದು ಒಂದು ಮಾಡಿದೆ, ನಿನ್ನ ಮನೇನ ನೀನೇ ಒಂದು ಮಾಡಿದೆ. ನಾನಾ? ನೀನೇಮ್ಮ ಈ ಮನೆ ಒಂದು ಮಾಡೋದಕ್ಕೆ ನೀನು ಆಡಿದ್ಯಲ್ಲ ಮಾತು, ಅದರಿಂದ ನಮಗೆಲ್ಲ ತುಂಬ ಖುಷಿಯಾಗಿದೆ. ನಾವು ಹಳೆ ಮನೇಲಿದ್ದಾಗ ನೀನು ಈ ಮನೇನ ನೋಡಿ ಇಷ್ಟಪಟ್ಟೆ, ನೀನು ಇಷ್ಟಪಟ್ಟೆ ಅಂತ ನಾನು ಈ ಮನೇನ ತೊಗೊಂಡೆ. ಆದರೆ ಇವತ್ತು ನಮ್ಮನೆ ನಿನ್ನ ಕೈಯಾರ ಉಳಿಯೋ ಹಾಗಾಯಿತು. ಅಷ್ಟಿಲ್ದೆ ಭಗವಂತ ಇದ್ದಾನೆ ಅಂತ ಹೇಳ್ತಾರೇನೋ? ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ. ಈ ಕೊಡೋ ತಗೊಳ್ಳೋ ಆಟದಲ್ಲಿ ಜೀವನದ ಪಾಠ ಕಲಿಸೋನು ಅವನೇ. ಇವತ್ತು ಅಂತರದಿಂದ ಆ ಮಾತು ಇನ್ನೊಂದ್ಸಲ ನಿಜ ಅಂತ ಅನಿಸ್ಬಿಡ್ತು. ಅಂತರ ನೀನು ಇವತ್ತು ಉಳಿಸಿರೋದು ಬರೀ ಈ ಮನೆ ಅಲ್ಲ, ನನ್ನ ಗೌರವ, ಈ ಮನೆ ಪ್ರತಿಷ್ಠೆ ಎಲ್ಲನೂ ಉಳಿಸಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ನಿನ್ನನ್ನು ಎಷ್ಟು ಹೊಗಳಿದ್ರು ಸಾಲದಮ್ಮ. ಹೊತ್ಕೊಂಡು ಉರಿಬೇಕಾಗಿದ್ದು ಈ ಮನೆ ನಿನ್ನ ಮಾತಿಂದ ತಣ್ಣಗಾಗೋಯ್ತು. ಇದಕ್ಕೆಲ್ಲ ನೀನೇ ಕಾರಣಮ್ಮ. ಅಮ್ಮ, ದಯವಿಟ್ಟು ನೀವು ಹೀಗೆಲ್ಲ ಮಾಡಬೇಡಿ. ನಾನು ಇದನ್ನೆಲ್ಲ ಮಾಡಿದ್ದು ಲೀಲಾ ಖುಷಿಗೋಸ್ಕರ. ಪಾಪ ಅವಳು ಈ ವಿಷಯನ ಇವ್ರಿಗೆ ಹೇಳೋಕ್ಕಾಗದೆ ತುಂಬ ಒದ್ದಾಡ್ತಿದ್ಲು. ಆ ಒದ್ದಾಟನ ನೋಡೋಕ್ಕಾಗದೆ ನಾನು ಈ ನಿರ್ಧಾರ ಮಾಡಬೇಕಾಗಿ ಬಂತು. ಆ್ಯಂಡ್ ಈ ವಿಷಯ ಇವ್ರಿಗೆ ಗೊತ್ತಾಗಿದ್ದಿದ್ರೆ ಪಾಪ ತುಂಬ ನೊಂದ್ಕೊಂಡಿರೋರು. ಆಗ ನನಗೂ ಬೇಜಾರಾಗ್ತಿತ್ತು. ಇವರು ಈ ಮನೇನ ಮಗು ಥರ ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗಿದ್ದಾಗ ಇವ್ರು ಯಾವಾಗಲೂ ನಗ್ನಗ್ತಾ ಇರಬೇಕು. ಅದಕ್ಕೆ ಇದನ್ನೆಲ್ಲ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ನೀ ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಲೀಲಾ ಹೇಳ್ಕೊಟ್ಟ ಹಾಗೆ ಹೇಳಿದೆ, ಆದರೆ ಆ ಪಾಯಿಂಟ್ ಒಂದು ನೆನಪಾಗಲಿಲ್ಲ ನನಗೆ. ಆಮೇಲೆ ಏನಾಯಿತು? ಎಕ್ಸ್ಕ್ಯೂಸ್ ಮೀ. ಏನು? ಏನಿಲ್ಲ, ನಮ್ಮ ಅಂತರ ಮೇಡಮ್ ಅಂದರೆ ನಿಮ್ಮ ಮೇಡಮ್ ಹೊಸದಾಗಿ ಈ ಮನೆಯನ್ನು ನಿಭಾಯಿಸ್ತಿದ್ದಾರೆ. ಅತ್ತೆಯಾಗಿ ಈ ಮನೆ ಸೊಸೆಯಂದ್ರಿಗೆ ಮತ್ತೆ ಮಕ್ಕಳಿಗೆ ಕ್ಲಾಸ್ ತಗೊಂಡು ಬುದ್ಧಿ ಹೇಳ್ತಿದ್ದಾರೆ. ಅದೇ ಖುಷಿಯಲ್ಲಿ ನನಗೇನಿಲ್ವಾ? ನಿಂಗೇನು ಹುಚ್ಚಿಡ್ದಿದ್ಯಾ? ಯಾಕೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿದ್ಯಾ? ನೀವು ತಾವು ಅಂತ ಮಾತಾಡ್ತಿದ್ದಿದ್ದು ನಾವು, ನೀನು ತಾನು ಅಂತ ಮಾತಾಡೋ ಲೆವೆಲಿಗೆ ಕ್ಲೋಸ್ ಆಗಿದ್ದೀವಂದ್ರೆ ಆ ವಿಧಿ ನಮ್ಮಿಬ್ಬರು ಒಂದು ಮಾಡೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದೆ ಅಂತ ಗೊತ್ತಾಗ್ತಿಲ್ವಾ ರೂಪ? ಸುಮ್ಮನೆ ವಿಧಿಗೆ ಕಷ್ಟ ಕೊಡೋದು. ಬಾ, ನಾವಿಬ್ರೆ ಒಂದಾಗೋಣ. ವಿಶ್ವರೂಪ್, ಇರಿಟೇಟ್ ಮಾಡಬೇಡ ಪ್ಲೀಸ್. ಆಯಿತು, ಏನೋ ಅಂತರ ಮೇಡಮ್ ಈ ಮನೆ ಖುಷಿಗೋಸ್ಕರ, ಲೀಲಾ ಮೇಡಮ್ ಖುಷಿಗೋಸ್ಕರ ಏನೇನೆಲ್ಲ ಮಾಡ್ತಿದ್ದಾರೆ. ಆದರೆ ನೀನು ನನ್ನ ಖುಷಿಗೋಸ್ಕರ ಏನಾದರೂ ಮಾಡಿದ್ಯಾ ಅಂತ ಕೇಳಕ್ಕೆ ಬಂದರೆ ನಿಂಗೆ ಇರಿಟೇಷನ್ ಆಗುತ್ತಲ್ವಾ? ಇಷ್ಟೆಲ್ಲ ಕೇಳ್ತೀಯಲ್ಲ, ಲವ್ ಅಂತ್ಯ. ಹಾಗಿದ್ರೆ ನೀನು ನನಗೋಸ್ಕರ ಏನು ಮಾಡಿದ್ಯಾ ಹೇಳು? ಇದೇ ಮಾತು ಹೊರಗೆ ಬರಲಿ ಅಂತ ನಾನು ನಿಂಗೆ ಇಷ್ಟೊತ್ತು ಡಿಸ್ಟರ್ಬ್ ಮಾಡ್ತಿದ್ದೆ. ಇಷ್ಟು ಹೇಳಿದೆಲ್ಲ ರೂಪ, ಇನ್ಮೇಲೆ ನೋಡ್ತಾ ಇರೋ ನಾನು ನಿನ್ಗೋಸ್ಕರ ಏನೇನೆಲ್ಲ ಮಾಡ್ತೀನಂತ. ಮೊದಲು ಏನಾದರೂ ಒಂದು ಮಾಡ್ಕೊಂಬ, ಆಮೇಲೆ ನೋಡೋಣ. ವಾಟ್ ಡು ಯು ಮೀನ್? ಅಂದ್ರೆ ನಿನ್ಗೆ ನನ್ನ ಮೇಲೆ ನಂಬಿಕೆ ಅಲ್ವಾ? ಹೇಗೆ ಬರುತ್ತೆ ನೋಡು. ಈ ಲವ್ ಅನ್ನೋ ಹುಡುಗರೆಲ್ಲ ಅವ್ರ ಹುಡುಗಿರ ಹೆಸರನ್ನ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿರ್ತಾರೆ. ನೀನು ಇದೆಯಾ? ಅಟ್ಲೀಸ್ಟ್ ಕೈಯಲ್ಲಾದ್ರೂ ಹಾಕ್ಸ್ಕೊಂಡಿದ್ಯಾ? ಹೋಗ್ಲಿ, ಸ್ಕೆಚ್ ಪೆನ್ ಆದ್ರೂ ಬರ್ದಿದ್ಯಾ? ಜಸ್ಟ್ ಟ್ಯಾಟೂ. ಓ ಮೈ ಗಾಡ್, ನಾ ಸಣ್ಣ ಹುಡುಗ ಇರ್ಬೇಕಾದ್ರೆ ನಮ್ಮೂರ್ ಜಾತ್ರೆಯಲ್ಲಿ ಮೈಯೆಲ್ಲ ಟ್ಯಾಟೂ ಹಾಕೊಂಡು ಜಿಲ್ಲಾ ಮಟ್ಟದಲ್ಲಿ ಮೆರೆದಾಡ್ದವ್ ನಾನು. ಈಗ ಇಷ್ಟು ದೊಡ್ಡವನಾದ್ಮೇಲೆ ಒಂದು ಸಣ್ಣ ಟ್ಯಾಟೂ ಹಾಕಲಲ್ವಾ? ಹಣೆ ಮೇಲೆ ಹಾಕೋತಿದ್ದೆ, ಆದ್ರೆ ಹಣೆ ಬೇರೆ ಚೇಂಜ್ ಆಗುತ್ತೆ ಅಂತ ಸುಮ್ಮನಿದ್ದೀನಿ. ನೋಡ್ತಾ ಇರು, ಎದ್ದ ಮೇಲೆ ಹಾಕೊಂಡು ಬರ್ತೀನಿ. ಜಸ್ಟ್ ವೇಟ್ ಅಂಡ್ ಸಿ. ಓಕೆ, ಬಾಯ್ ಬಾಯ್ ಟ್ಯಾಟೂ, ಟಾಟಾ. ಅಮ್ಮ, ನೀನೊಂದು ವಿಷಯ ಗಮನಿಸ್ತಾ? ಯಾವ್ದಾರ?
ಇಷ್ಟು ವರ್ಷ ನನಗೆ ಹೆದರ್ತಿದ್ದ ಮಕ್ಕಳು ಅಂತರ ಮಾತಿಗೆ ಭಯಪಟ್ಟು ಇವತ್ತು ಒಪ್ಕೊಂಡಿದ್ದಾರೆ. ಆದರೆ ಅಷ್ಟು ಜಗಳ ಆಡ್ತಿದ್ದ ಮಕ್ಕಳು ಅಂತರ ಎದುರಿಗೆ ಬಂದು ಮಾತು ಶುರು ಮಾಡಿದ ಕೂಡಲೇ ಒಬ್ಬರಾದ್ರೂ ತುಟಿ ಬಿಚ್ಚಿದ್ರ ನೋಡು. ಸಂಸಾರದ ಬಗ್ಗೆ ಅದೆಷ್ಟು ಚೆನ್ನಾಗಿ ಮಾತಾಡಿದ್ಲು ಅಂತರ. ನನಗಂತೂ ಅವಳ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇದು ಬರೀ ಅಂತರನಿಂದ ಮಾತ್ರ ಆಗಿತ್ತಲ್ಲಮ್ಮ. ಅಂತರನಿಂದೆ ಲೀಲಾನೂ ಇದ್ದಾಳೆ. ಅವರಿಬ್ಬರು ಸೇರಿ ಮನೆ ಉಳಿಸಿದ್ದು. ಹೌದು ರಾಮ್, ಆ ಲೀಲಾ ಎಲ್ಲಾನು ಮನೆಯಲ್ಲೇ ನಿಂತು ಮಾಡ್ತಾಳೆ. ಕೇಳಿದ್ರೆ ಒಪ್ಕೊಳ್ಳೋದು ಇಲ್ಲ. ಎಂಥ ಮನಸ್ಸು ಅವಳದು. ಬಿಡು, ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಅಂತರಾನು ಅವರಿಬ್ರು ಸರಿ ಹೋಗಕ್ಕೆ ಒಂದಿನ ಟೈಮ್ ಕೊಟ್ಟಿದ್ದಾಳಲ್ಲ, ಸರಿ ಹೋಗ್ಬೋದು ಅನ್ಕೋತೀನಿ. ಇಲ್ಲಮ್ಮ, ಇನ್ನೂ ಏನೂ ಸರಿ ಹೋಗಿಲ್ಲ. ಯಾಕೆ ರಾಮ್ ಹಾಗೆ ಹೇಳ್ತಾ ಇದೀಯಾ? ಅಣ್ಣ ತಮ್ಮಂದಿರ ಜಗಳ ಅಷ್ಟು ಸುಲಭವಾಗಿ ಸಾಲ್ವ್ ಆಗಲ್ಲ. ಇದಕ್ಕೆ ನಾನೇನಾರ ವ್ಯವಸ್ಥೆ ಮಾಡಬೇಕು. ಏನೋ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು.